ಟೂನರ್ ಕ್ರಾಫ್ಟ್ ಆದರ್ಶ ಅಂತ ವಿಂಟೇಜ್ ಗಾಡಿಗಳ ಮೇಲೆ ನಿಮ್ಗೆ ಲವ್ ಹೆಂಗ್ ಸ್ಟಾರ್ಟ್ ಆಯ್ತು ಬ್ರೋ? ನಮ್ಮ ಅಪ್ಪನ ಗಾಡಿ ಯೂಸ್ ಮಾಡ್ಬೇಕಾರೆ ಗೊತ್ತಿಲ್ದಂಗೆ ಕೀ ಎಲ್ಲ ಎತ್ಕೊಂಡು ಹೋಗ್ಬೇಕಾರೆ ನಿನ್ಗ ಕಾಸಲ್ಲಿ ನೀನ್ ಶೋಕಿ ಮಾಡು ಅಂತ ಹೇಳಿದ್ರು. ಇದ್ದಿದ್ ಕ್ರೇಜ್ ಬೈಕ್ ಓಡಿಸ್ಬೇಕು ಅಂತ. ಅವಾಗ ಅಷ್ಟು ಸಂಬಳ 1000 ರೂಪಾಯಿ ತಿಂಗಳಿಗೆ ಅರ್ಧ ಕೂಡಿಟ್ಟು ಫಸ್ಟ್ ಗಾಡಿ ನಾನು ತೊಗೊಂಡಿದ್ದೆ SD ರೋಡ್ ಕಿಂಗು. ಇವಾಗ ತೊಗೊಂಡ್ವಿ, ಆ ಗಾಡಿ ಮೇಂಟೈನ್ ಮಾಡೋಕ್ಕೋಸ್ಕರನಾದ್ರೂ ನಾವು ಕಾಸು ದುಡಿಬೇಕಾಯ್ತು. ಕೆಲ್ಸಕ್ಕೆ ಸೇರ್ಕೊಂಡಿದ್ವಿ. ಸ್ಟೆಪ್ ಬೈ ಸ್ಟೆಪ್ ಬಂದಿದ್ದು. ಮುಂದೆ ಸರಿ ಮಹೀಂದ್ರ ಇಂದ ಟ್ರೈನ್ಡ್ ಎಂಪ್ಲಾಯಿ ನಾನು. 100cc ಇಂದ 1000cc ವರೆಗೂ ಬೈಕ್ಸ್ ಇಟ್ಬಿಟ್ಟಿದ್ದೀನಿ ನಾನು. RX100 ಇಂದ R1 ವರೆಗೂ ಇಟ್ಟಿದ್ದೀನಿ ನಾನು. ಈ ತಗೊಂಡ್ರೆ ನಾನು ಈ ಗಾಡಿನೇ ತಗೋಬೇಕಂತ. ಇವಾಗ ಶೋರೂಮ್ಗೆ ಹೋದ್ರೆ ಹೊಸ ಗಾಡಿ ಸಿಕ್ಬಿಡುತ್ತೆ. ಈ ಗಾಡಿ ಓಡಿಸೋದ್ರಲ್ಲಿ ಬರೋ ಮಜಾ ನೀವು ಹೊಸ ಶೋರೂಮ್ ಗಾಡಿ ತೊಗೊಂಡ್ರು ಮಜಾ ಬರಲ್ಲ. ಅದೇ ಬೇರೆ ಇದೇ ಬೇರೆ. ಒಂದ್ಸರಿ 2 ಸ್ಟ್ರೋಕ್ ಮಜಾ ನೋಡಿದ್ರೆ 4 ಸ್ಟ್ರೋಕ್ ಇಷ್ಟನೂ ಆಗಲ್ಲ. 2 ಸ್ಟ್ರೋಕ್ ಅಂದರೆ ನೀವು ಯಾವತ್ತಿದ್ರೂ ಖುಷಿಯಿಂದ ಓಡಿಸ್ತೀರಾ. ಅವಾಗೆಲ್ಲ ಹೇಳೋರು ಏನೇ ಗಾಳೆ ಮಿಷಿನ್ ತೊಗೊಂಡೆ ಅಂತ. ಬಟ್ ಅದರಿಂದನೇ ಇಷ್ಟೆಲ್ಲ. ಒಂದು RX ಗಾಡಿ ತಗೋಬೇಕಂತಂದ್ರೆ ನಾವು ಏನೇನು ಡೀಟೇಲ್ಸ್ನೆಲ್ಲ ಚೆಕ್ ಮಾಡ್ಬೇಕು ಬ್ರೋ? ಮೇನ್ ಡಾಕ್ಯುಮೆಂಟ್ಸ್ ಇಲ್ಲ ಅಂದರೆ ಗಾಡಿನೇ ಇನ್ವ್ಯಾಲಿಡ್. ಸೊ ಡಾಕ್ಯುಮೆಂಟಲ್ಲಿ ಫಸ್ಟ್ ಆಚೆ ನೋಡಿದ ತಕ್ಷಣ ಕಾಣಿಸೋದು ಚಾರ್ಸಿ ನಂಬರ್ಸ್. ಡಾಕ್ಯುಮೆಂಟ್ ಇತ್ತು ಅಂದರೆ ಚಾರ್ಸಿ ನಂಬರ್ ಚೆಕ್ ಮಾಡಿ. ಇದರಲ್ಲೂ 7-8 ಥರ ಬರುತ್ತೆ. ಒಂದೊಂದು ಇಯರ್ಗೆ ಒಂದೊಂದು ಥರ ಫಾಂಟ್ಸ್ ಇರುತ್ತೆ, ಸೈಜಸ್ ಇರುತ್ತೆ. ನೆಕ್ಸ್ಟ್ ಇಂಜಿನ್ ನಂಬರ್ ಇಲ್ಲಿ ಬರುತ್ತೆ ನೋಡಿ, ಇಂಜಿನ್ ನಂಬರ್ಸ್. ಸೊ ಅದರಲ್ಲೂ ಸೇಮ್ ಫಾಂಟ್ಸ್ ಬೇರೆ ಬರುತ್ತೆ. ಒಂದೊಂದು ಮಾಡ್ಲಿಗೂ ಒಂದೊಂದು ಗಾಡಿಗೂ 100ಗೆ ಬೇರೆ ಬರುತ್ತೆ, 135 ಬೇರೆ ಬರುತ್ತೆ. 135 ಅಲ್ಲಿ ಈ ಮಾಡ್ಲಿಗೆ ಬೇರೆ ಬರುತ್ತೆ, Z ಬೇರೆ ಬರುತ್ತೆ. ಸೊ Z5 ಸ್ಪೀಡಿಗೆ ಬೇರೆ ಬರುತ್ತೆ. ಸೊ ಅದು ಗೂಗಲ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಮೇನ್ ಅದು ಗಾಡಿ ತಗೊಬೇಕಾದ್ರೆ ಬುಕ್ ಇತ್ತಾ, ಬುಕ್ಕಲ್ಲಿ ಒಬ್ಬೊಬ್ರು ಪೇಜ್ ಹರಿದಿರ್ತಾರೆ. HP ಎಂಟ್ರಿ ಇರುತ್ತೆ. RXಗೆ HP ಅಂದ್ರೆ ಫೈನಾನ್ಸ್ ಕೊಡ್ತಾ ಇದ್ರು ಅವಾಗ. ಸೊ ಆ ಪೇಜ್ ಹರಿದಿರಬಾರ್ದು. HP ಎಂಟ್ರಿ ಇತ್ತಾ, NOC ಇರಬೇಕು, ಅದರಲ್ಲಿ ಅಟ್ಯಾಚ್ ಆಗಿರಬೇಕು, ಸೀಲ್ ಆಗಿರಬೇಕು. ಅದು ನೋಡಿ. ಕಾರ್ಡ್ ಇತ್ತು ಅಂದ್ರೆ ಮ್ಯಾಕ್ಸಿಮಮ್ ಆನ್ಲೈನಲ್ಲಿ ಡಾಕ್ಯುಮೆಂಟೇಶನ್ ಅಪ್ಡೇಟ್ ಆಗಿರುತ್ತೆ RTO ವೆಬ್ಸೈಟ್ಸ್ ಅಲ್ಲಿ. ಸೊ ಒಂದು 10 ನಿಮಿಷ ಟೈಮ್ ವೇಸ್ಟ್ ಆಗುತ್ತೆ, ಒಂದು 10 ರೂಪಾಯಿ ಖರ್ಚಾಗುತ್ತೆ. B ಎಕ್ಸ್ಟ್ರಾಕ್ಟ್ ತೆಗಿಸಿ. ಡಾಕ್ಯುಮೆಂಟೈಸು ಫಸ್ಟ್ ಕ್ಲಿಯರ್ ಆಗಿರಬೇಕು. ನಿಮಗೆ ಗಾಡಿ ಇಷ್ಟ ಆಯ್ತಾ, ಬಾಡಿ ಲೈನ್ ಚೆನ್ನಾಗಿದೆಯಾ, ಗಾಡಿ ಡಾಕ್ಯುಮೆಂಟ್ ಸರಿ ಇದೆಯಾ ತಗೊಳ್ಳಿ. ಇಲ್ಲ ಸ್ಟಾಕ್ ಗಾಡಿ ಬೇಕಾ ನೋಡಿ, ಬಾಡಿ ಲೈನ್ ಹೆಂಗಿರುತ್ತೆ, ಒರಿಜಿನಲ್ ಇದೆಯಾ, ಆಫ್ಟರ್ ಮಾರ್ಕೆಟ್ ಇದೆಯಾ. ನೋಡ್ತಾ ಇದ್ದಂಗೆ ವಿಜುವಲಿ ನಾನು ಹೇಳ್ಬಿಡ್ತೀನಿ ಇದು ಒರಿಜಿನಲ್ ಟ್ಯಾಂಕ್. ಸೇಮ್ ಆಫ್ಟರ್ ಮಾರ್ಕೆಟ್ ಡೆಲ್ಲಿ ಮೇಡ್ ಟ್ಯಾಂಕ್ಸ್ ಬರುತ್ತೆ. ಇಲ್ಲಿ ನನಗೆ ಗೊತ್ತಾಗುತ್ತೆ, ನಿಮಗೆ ಗೊತ್ತಾಗಲ್ಲ. ಇಲ್ಲೆಲ್ಲ ಫಿನಿಶಿಂಗ್ ನೋಡಿ, ಇಲ್ಲಿ ನೋಡಿ, ಇಲ್ಲಿ ಲಂಪ್ ಇರುತ್ತೆ. ಆಫ್ಟರ್ ಮಾರ್ಕೆಟ್ ಟ್ಯಾಂಕ್ಸ್ ಅಲ್ಲಿ ಒಂದು ಲೈನ್ ಬಂದಿರುತ್ತೆ. ಇಂಜಿನ್ ವೈಸ್ ಬಂದ್ರೆ ಇದು ಬೋರು ಮೇನ್ ಇದೆ, ಹಾರ್ಟ್ ಇದ್ದಂಗೆ ಒಬ್ಬ ಮನುಷ್ಯನಿಗೆ. ವಿಜುವಲಿ ಗೊತ್ತಾಗಲ್ಲ. ಸೀರೀಸ್ ಅಲ್ಲಿ ನೀವು ನಾಲೆಜ್ ಸ್ವಲ್ಪ ಬಿಲ್ಡ್ ಮಾಡ್ಕೊಳ್ಳಿ. ಯಾವ ಸೀರೀಸ್ ಇದೆ, RX ಅಲ್ಲಿ G ಸೀರೀಸ್ ಅಂತ ಬರುತ್ತೆ ಕಂಪ್ನಿಯಿಂದ ಬಂದಾಗ. 135 ಅಲ್ಲಿ E ಸೀರೀಸ್ ಬರುತ್ತೆ. ಸೊ ಆ ಕಡೆ ಇನ್ನೊಂದು ಪಾರ್ಟ್ ನಂಬರ್ ಬರುತ್ತೆ ಅದರಲ್ಲೇನೆ. ಸೊ ಯಾವ್ದಿದೆ ನೋಡಿ. ಸ್ಲೀವ ಚೆಕ್ ಮಾಡಿ. ಅಂದರೆ ಪ್ರಿಫರ್ಡ್ ಅನ್ಸ್ಲೀವೇ. ಒಂದ್ಸರಿ ಸ್ಲೀವ್ ಅಂತಂದ್ರೆ ಬೋರ್ಗೆ ಜೀವ ಹೊರಟೋಗಿರುತ್ತೆ, ಅದಕ್ಕೆ ತಿರ್ಗಾ ಜೀವ ಕೊಡೋದು ರೀಸ್ಲೀವ್ ಅಂತ. ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡ್ದಂಗೆ ತಿರ್ಗಾ ಮಾಡಿ ಕಳಿಸ್ತಾರೆ. ಅದಿದ್ರೆ ವ್ಯಾಲ್ಯೂ ಕಡಿಮೆ, ಅನ್ಸ್ಲೀವ್ ಇತ್ತು ಅಂದ್ರೆ ವರ್ತ್ ಜಾಸ್ತಿ. ಗಾಡಿ ಏನ್ ಬೇಕಾದ್ರೂ ನೀವು ರೆಡಿ ಮಾಡ್ಕೊಬೋದು, ಏನ್ ಬೇಕಂದ್ರೂ ಸಿಗುತ್ತೆ ಇವಾಗ. ಅದೆಲ್ಲ ಏನು ಟೆನ್ಷನ್ ಇಲ್ಲ. ಬೆಸ್ಟ್ ಗಾಡಿ ಬೇಕು ಅಂದ್ರೆ ನನ್ನ ಹತ್ರ ಬನ್ನಿ, ನಾನು ಕೊಡಿಸ್ತೀನಿ. ಕರ್ನಾಟಕದಲ್ಲಿರೋ 6 ಕೋಟಿ ಜನತೆಗೆ 2 ಸ್ಟ್ರೋಕ್ ಇಷ್ಟ ಇರೋರು ಎಷ್ಟೋ ಜನ ಇರ್ತಾರೆ. ಏನ್ ಸಂದೇಶ ಕೊಡಕ್ಕೆ ಇಷ್ಟಪಡ್ತೀರಾ ಬ್ರೋ ನೀವು? 2 ಸ್ಟ್ರೋಕ್ ಚಿನ್ನ ಇದ್ದಂಗೆ. ನೀವು ಸ್ಟಾರ್ಟ್ ಮಾಡಿದಾಗ 10 ವರ್ಷದ ಮುಂಚೆ ಏನ್ ಬೆಲೆ ಇತ್ತು, RX ತಗೊಳ್ಳಿ. ಚಿನ್ನ ಏನ್ ಬೆಲೆ ಇತ್ತು, ಇದ್ರು ಎವರ್ ಗ್ರೀನ್ ಗೋಲ್ಡ್ ಇದ್ದಂಗೆನೆ. ಪ್ಯಾಷನ್ನು ಅಷ್ಟೇ, ಪ್ರೈಸು ಅಷ್ಟೇ. ತಗೊಳಕ್ ಟ್ರೈ ಮಾಡ್ತಾ ಇದ್ದೀರಾ, ಬೇಗ ತಗೊಂಬಿಡಿ. ಮುಂಚೆ ಎಲ್ಲ ಕೇಳೋರು ಇರ್ತಾಯಿಲ್ಲ, ರೋಡಲ್ಲಿ ಬಿಸಾಕಿರೋರು. ಕಡಿಮೆ ಆಗಿದ್ದ ಬೆಲೆ ಅವೆಲ್ಲ ಯೋಚನೆ ಮಾಡ್ಕೊಂಡಿರ್ಬೇಡಿ. ಸಿಕ್ತಾ ಯಾವುದೇ ಗಾಡಿ ಸಿಗ್ಲಿ, ನಿಮಗೆ ಖುಷಿ ಆಯ್ತಾ ತಗೊಂಬಿಡಿ. RX ಅಂತಾನೆ ಅಲ್ಲ, ಯಾವ ಗಾಡಿ ಆದ್ರೂ ಅಷ್ಟೇ. 1000-2000 ಯೋಚನೆ ಮಾಡಬೇಡಿ. ಆ 1000-2000 ನಿಮ್ಗೆ ಇಷ್ಟಪಟ್ಟಿದ್ದ ಗಾಡಿ ನೀವು ನೋಡ್ಸೋದ್ರಲ್ಲಿ ಸಮಾಧಾನ, ಖುಷಿ ಬಂದ್ಬಿಡುತ್ತೆ. ರೀಸ್ಟೋರ್ ಮಾಡ್ಕೊಡ್ಬೇಕು ಅಂತಂದ್ರೂ ನಾನು ಮಾಡ್ಕೊಡ್ತೀನಿ. ಕ್ವಾಲಿಟಿ ಬೀಳ್ಬೇಕು ಅಂದರೆ ನನ್ನ ಹತ್ರ ಕಾಯಬೇಕು. ಸೊ ಬಜೆಟ್ ಇಷ್ಟೇ ಟೈಟ್ ಇದೆ, ನನಗೆ ಇದೇ ಬೇಕು ಅಂತಂದರೆ ನಾವು ಕಾಂಪ್ರಮೈಸ್ ಆಗ್ತೀವಿ, ಆಗೋದೇ ಇಲ್ಲ ಅಂತಲ್ಲ. ಅಲ್ಟಿಮೇಟ್ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು ನಿಮಗೆ ಅಂತ ಕಾಂಪ್ರಮೈಸ್ ಆಗಿ ಮಾಡಿಕೊಡ್ತೀವಿ. ಬಟ್ ಚೆನ್ನಾಗಿರೋ ಔಟ್ಪುಟ್ ಕೊಡ್ತೀವಿ, ಅದು 100% ಶ್ಯೂರ್. ಜನ ನೋಡಿದ್ದಾರೆ, ಜನಕ್ಕೆ ಗೊತ್ತು. ನನ್ನ ಹತ್ರ ಮಾಡಿಸ್ಕೊಂಡಿರೋ ಕಸ್ಟಮರ್ನ ಯಾರನ್ನಾದ್ರೂ ಕೇಳಿ, ನಿಮ್ಗೆ ಗೊತ್ತಾಗುತ್ತೆ. ಟ್ಯೂನರ್ಸ್ ಕ್ರಾಫ್ಟ್ ಬೆಸ್ಟ್ ಗಾಡಿ ಬೇಕು ಅಂದರೆ ನನ್ನ ಹತ್ರ ಬನ್ನಿ, ನಾನು ಕೊಡಿಸ್ತೀನಿ. ಕರ್ನಾಟಕದಲ್ಲಿರೋ 6 ಕೋಟಿ ಜನತೆಗೆ 2 ಸ್ಟ್ರೋಕ್ ಇಷ್ಟ ಇರೋರು ಎಷ್ಟೋ ಜನ ಇರ್ತಾರೆ. ಏನ್ ಸಂದೇಶ ಕೊಡಕ್ಕೆ ಇಷ್ಟಪಡ್ತೀರಾ ಬ್ರೋ ನೀವು? 2 ಸ್ಟ್ರೋಕ್ ಚಿನ್ನ ಇದ್ದಂಗೆ. ನೀವು ಸ್ಟಾರ್ಟ್ ಮಾಡಿದಾಗ 10 ವರ್ಷದ ಮುಂಚೆ ಏನು ಬೆಲೆ ಇತ್ತು, RX ತಗೊಳ್ಳಿ. ಚಿನ್ನ ಏನು ಬೆಲೆ ಇತ್ತು, ಇದ್ರು ಎವರ್ ಗ್ರೀನ್ ಗೋಲ್ಡ್ ಇದ್ದಂಗೆನೆ. ಪ್ಯಾಷನ್ನು ಅಷ್ಟೇ, ಪ್ರೈಸು ಅಷ್ಟೇ. ತಗೊಳಕ್ ಟ್ರೈ ಮಾಡ್ತಾ ಇದ್ದೀರಾ, ಬೇಗ ತಗೊಂಬಿಡಿ. ಮುಂಚೆ ಎಲ್ಲ ಕೇಳೋರು ಇರ್ತಾಯಿಲ್ಲ, ರೋಡಲ್ಲಿ ಬಿಸಾಕಿರೋರು. ಕಡಿಮೆ ಆಗಿದ್ದ ಬೆಲೆ ಅವೆಲ್ಲ ಯೋಚನೆ ಮಾಡ್ಕೊಂಡಿರ್ಬೇಡಿ. ಸಿಕ್ತಾ ಯಾವುದೇ ಗಾಡಿ ಸಿಗ್ಲಿ, ನಿಮಗೆ ಖುಷಿ ಆಯ್ತಾ ತಗೊಂಬಿಡಿ. RX ಅಂತಾನೆ ಅಲ್ಲ, ಯಾವ ಗಾಡಿ ಆದ್ರೂ ಅಷ್ಟೇ. 1000-2000 ಯೋಚನೆ ಮಾಡಬೇಡಿ. ಆ 1000-2000 ನಿಮ್ಗೆ ಇಷ್ಟಪಟ್ಟಿದ್ದ ಗಾಡಿ ನೀವು ನೋಡ್ಸೋದ್ರಲ್ಲಿ ಸಮಾಧಾನ, ಖುಷಿ ಬಂದ್ಬಿಡುತ್ತೆ. ರೀಸ್ಟೋರ್ ಮಾಡ್ಕೊಡ್ಬೇಕು ಅಂತಂದ್ರೂ ನಾನು ಮಾಡ್ಕೊಡ್ತೀನಿ. ಕ್ವಾಲಿಟಿ ಬೀಳ್ಬೇಕು ಅಂದರೆ ನನ್ನ ಹತ್ರ ಕಾಯಬೇಕು. ಸೊ ಬಜೆಟ್ ಇಷ್ಟೇ ಟೈಟ್ ಇದೆ, ನನಗೆ ಇದೇ ಬೇಕು ಅಂತಂದರೆ ನಾವು ಕಾಂಪ್ರಮೈಸ್ ಆಗ್ತೀವಿ, ಆಗೋದೇ ಇಲ್ಲ ಅಂತಲ್ಲ. ಅಲ್ಟಿಮೇಟ್ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು ನಿಮಗೆ ಅಂತ ಕಾಂಪ್ರಮೈಸ್ ಆಗಿ ಮಾಡಿಕೊಡ್ತೀವಿ. ಬಟ್ ಚೆನ್ನಾಗಿರೋ ಔಟ್ಪುಟ್ ಕೊಡ್ತೀವಿ, ಅದು 100% ಶ್ಯೂರ್. ಜನ ನೋಡಿದ್ದಾರೆ, ಜನಕ್ಕೆ ಗೊತ್ತು. ನನ್ನ ಹತ್ರ ಮಾಡಿಸ್ಕೊಂಡಿರೋ ಕಸ್ಟಮರ್ನ ಯಾರನ್ನಾದ್ರೂ ಕೇಳಿ, ನಿಮ್ಗೆ ಗೊತ್ತಾಗುತ್ತೆ. ಟ್ಯೂನರ್ಸ್ ಕ್ರಾಫ್ಟ್
ಈ ಗಾಡಿ ನೋಡ್ತಾ ಇದ್ರೆ ನನಗೆ ಏನ್ ಅನ್ಸುತ್ತೆ ಅಂತ ಅಂದ್ರೆ ಕೆರಳಿರೋ ಕಾಳಿಂಗ ಎಡೆ ಎತ್ತಿ ನಿಂತ್ರೆ ಹೆಂಗಿರುತ್ತೆ ಅಂತ ನೋಡಿದಿರಾ? ನೋಡಿ ಆ ಕಾಳಿಂಗನ ನೋಡಿ, ಸಿಂಪಲ್ ಆಗಿ ಸೈಡ್ ಇಂದ ನೋಡಿ, ಇಲ್ಲ ಎದ್ರಕಂಡು ಹಿಂದ್ಗಡೆಯಿಂದ ನೋಡಿ, ಇಲ್ಲ ಮುಂದ್ಗಡೆಯಿಂದನಾದ್ರೂ ಬಂದು ನೋಡಿ. ಅದ್ರಲ್ಲಿರೋ ರೋಷ, ಆವೇಶ, ಆಕ್ರೋಶ ಒಂಚೂರು ಕಮ್ಮಿ ಆಗಲ್ಲ. ಇದನ್ನ ಬಿಲ್ಡ್ ಮಾಡಿರೋ ಕೇಳೋಣ ಬನ್ನಿ, ಅದು ಏನ್ ಸವಾಲು ಅಂತ. ಫ್ರೆಂಡ್ ಒಂದು ಗಾಡಿ ತಗೊಂಡ, ನಿಮ್ಗೆ ಏನಿದ್ರು ಗಾಡಿ ತಗೊಂಡು ಓಡಿಸ್ಕೊಳ್ಳೋದಷ್ಟೇ ಗೊತ್ತು, ಕಸ್ಟಮೈಸ್ ಮಾಡಕ್ ಬರಲ್ಲ ಅಂತಂದ್ರು. ಆ ಚಾಲೆಂಜ್ ನಾನು ಅಕ್ಸೆಪ್ಟ್ ಮಾಡ್ಕೊಂಡು, ನೀವು ಕರ್ನಾಟಕದವರು ಅಂತೆಲ್ಲ ಮಾತಾಡಿದ್ರು, ಯಾಕೆ ಹಂಗೆ ಹೇಳ್ತಾ ಇದೆಯಾ, ನಾನು ಮಾಡ್ತೀನಿ ಅಂತಂದೆ. ಒಂದು ತಿಂಗಳಲ್ಲಿ ಮಾಡು ಅಂದ. ನಾನು ಈಗೋ 10 ದಿನಕ್ಕೆ ಮಾಡ್ತೀನಿ, 10 ದಿನಕ್ಕೆ ಚಾಲೆಂಜ್ ಅಕ್ಸೆಪ್ಟ್ ಮಾಡು ಅಂತೇಳಿ 10 ದಿನಕ್ಕೆ ಫ್ರಮ್ ನಟ್ ಬೋಲ್ಟ್ ನಾನು ಬಿಲ್ಡ್ ಮಾಡಿರೋದು. ನಮ್ ಕನ್ನಡದವ್ರು ಕೆರಳಿಸಿದ್ರೆ ಯಾವ ರೀತಿ ಇರುತ್ತೆ ಅಂತ ಬ್ರೋ ತೋರಿಸಿದ್ದಾರೆ. ಸೊ ಇದೆಲ್ಲ ಏರ್ ಬ್ರಷ್ ಸ್ಟಿಕ್ಕರ್ ಅಂತಂದ್ರು, ಹೋಯ್ತು ಅಂತ ಇದ್ದಾರೆ. ಸೊ ಓಪನ್ ಏರ್ ಬ್ರಷ್ ಪೇಂಟ್ ವರ್ಕ್ ಇದು, ಥ್ಯಾಂಕ್ ಯು ಶೀಲ್ಡ್ ಇರೋದು ಇದರಲ್ಲಿ. ಫ್ರಮ್ ಫ್ರಂಟ್ ಎಂಡ್ ಟು ರೇರ್ ಎಂಡ್, ಕಸ್ಟಮ್ ಬಿಲ್ಟ್, ಓನ್ಲಿ ಇನ್ 10 days. ಈ ಗಾಡಿ ಖರ್ಚು ವೈಸ್ ನೋಡಿದ್ರೆ 2 RX ಬರುತ್ತೆ ಈಸಿ.